ನಾವು ಅವರ ಭಾವನೆಗಳನ್ನು ನೋಡಿ. ಸೌಜನ್ಯ ಹತ್ಯೆಯನ್ನು ಯಾರು ಸಮರ್ಥಿಸಿದೀವ? ಆ ಕೊಲೆಗಾರರಿಗೆ ಶಿಕ್ಷೆ ಆಗಬೇಕೋ ಬೇಡವಾ? ಯಾರು ಕೊಲೆಗಾರರು ಅನ್ನೋದು ಯಾವ ರೀತಿ ಬೇಕಾದ್ರೂ ತನಿಖೆ ಆಗಲಿ ಅಂತ ಅವತ್ತೇ ಹೇಳಿದ್ದೀವಿ ನಾವು. ಹಾಗಾಗಿ ನಾವು ಹೇಳೋದೇನು ಅಂತಂದರೆ, ಆ ಕಾರಣಕ್ಕೆ ಅವ್ರು ಹೇಳಿದ ಎಲ್ಲದಕ್ಕೂ ನಮ್ಮ ಸಹಮತ ಇದೆ ಅಂತ ನಾವೇನು ಹೇಳಿದೀವ? ಹಾಗೇನಿಲ್ಲ. ಮತ್ತು ಸಾರ್ವಜನಿಕವಾಗಿರುವಂಥ ವ್ಯಕ್ತಿತ್ವ ಒಂದು ದಿನದಲ್ಲಿ ರೂಪುಗೊಳ್ಳೋ ವ್ಯಕ್ತಿತ್ವ ಅಲ್ಲ ಅದು. 21 ತಲೆಮಾರುಗಳಿಂದ ದೈವಭಕ್ತಿ ನೆಲೆಗೊಳ್ಳೋದಕ್ಕೆ ಆ ಒಂದು ಕುಟುಂಬ ಆ ಒಂದು ನಡ್ಕೊಂಡು ಬರ್ತಿದ್ದ ಕಾಲದಲ್ಲಿ, ಎಕನಾಮಿಕಲಿ ಸ್ಟ್ರೆಂಥನ್ ಆಗದೆ ಇದ್ದ ಕಾಲದಲ್ಲೂ ಕೂಡ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ಗಮನಿಸಬೇಕಲ್ಲ ನಾವು. ಸರ್, ಈಗ ಬಿಜೆಪಿಯ ದ್ವಂದ್ವ ನೀತಿ ಅಂತ ಹೇಳಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಈಗ ಏನು ಯಾವ ದ್ವಂದ್ವ ನೀತಿನೂ ಇಲ್ಲ. ನಮಗೆ ಭಾಳ ಸ್ಪಷ್ಟತೆ ಇದೆ. ದಯಮಾಡಿ ನೀವು ದ್ವಂದ್ವವಾಗಿ ಯೋಚನೆ ಮಾಡಬೇಡಿ. ನಮ್ದು ಬಹಳ ಸ್ಪಷ್ಟತೆ ಇದೆ. ವಿ ಆರ್ ಇನ್ ಫೇವರ್ ಆಫ್ ಹಿಂದುತ್ವ. ವಿ ಆರ್ ಇನ್ ಪಾಲಿಟಿಕ್ಸ್ ಬಿಕಾಸ್ ಆಫ್ ಹಿಂದುತ್ವ. ಯಾತ್ರೆ ಆಯ್ತು, ಸಮಾವೇಶ ಆಯ್ತು, ವಾಟ್ ನೆಕ್ಸ್ಟ್ ಬಿಜೆಪಿಯಿಂದ? ನೋಡಿ, ಇವೆಲ್ಲ ಮ್ಯಾರಥಾನ್, ಒಂದಿನದ 100 ಮೀಟರ್ಸ್ ರನ್ನಿಂಗ್ ರೇಸ್ ಅಲ್ಲ. ಮುಗಿದೋಯ್ತು ಅನ್ನೋದಿಲ್ಲ. ಸರ್ಕಾರದ ನಡೆಯನ್ನು ನಾವು ಕಾದು ನೋಡ್ತೀವಿ. ಆಮೇಲೆ ನಾವು ನೋಡಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ನಮ್ಮ ಮಾತನ್ನು ಯಾರೋ ಕೇಳಲಿಲ್ಲ ಅಂತ ಗುಂಡಿಟ್ಟು ಕೊಲ್ಲಕ್ಕೆ ಬರುತ್ತಾ? ಜನಾಭಿಪ್ರಾಯ ರೂಪಿಸ್ತೀವಿ. ಜನಾಭಿಪ್ರಾಯ ರೂಪಿಸೋ ಕೆಲಸನೇ ಮಾಡ್ತಾ ಇದ್ದೀವಿ ನಾವು. ಸರ್ಕಾರದ ನಿಲುವಿನ ವಿರುದ್ಧ ಈಗ ಅಧಿಕಾರ ಶಾಶ್ವತ ಅಲ್ವಲ್ಲ. ಜನಾಭಿಪ್ರಾಯ ಅಧಿಕಾರನ ಕೂರಿಸ್ಬೋದು, ಅಧಿಕಾರದಿಂದ ಕಿತ್ತೊಗಿಬೋದು. ಪ್ರಜಾಪ್ರಭುತ್ವದಲ್ಲಿ ಅಂತಿಮವಾಗಿ ಪ್ರಭು ಯಾರು? ಪ್ರಜೆಗಳೇ ಪ್ರಭುಗಳು. ಆ ಪ್ರಜೆಗಳ ತೀರ್ಪಿಗೆ ಬಿಡ್ತೀವಿ.